ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದಂತ ಅಮೆರಿಕ ಭಾರತದಲ್ಲಿ ಹೆಚ್ಚಾಗುತ್ತಾ ಗ್ಯಾಸ್ ಪೆಟ್ರೋಲ್ನ ಅಭಾವ. ಈಗಾಗಲೇ ಹಾರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ ಅಮೆರಿಕ ಹಿಡಿತವನ್ನ ಸಾಧಿಸ್ತಾ ಇರೋದ್ರಿಂದ ನಮ್ಮ ಭಾರತದಲ್ಲಿ ಹಾಗಾದ್ರೆ ಗ್ಯಾಸ್ ಮತ್ತೆ ಪೆಟ್ರೋಲ್ನ ಅಭಾವ ಹೆಚ್ಚಾಗಬಹುದಾ? ಈ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ವಾಣಿಜ್ಯ ಆಯ್ತು, ಈಗ ಗೃಹ ಬಳಕೆ ಸಿಲಿಂಡರ್ ಸಿಗ್ತಿಲ್ವಾ? ಇಷ್ಟು ದಿನ ನೋ ಸ್ಟಾಕ್ ಬೋರ್ಡ್ ಅನ್ನ ನಾವು ಗಮನಿಸ್ತಾ ಇದ್ವಿ. ಎಲ್ಲಿ LPG ಸಿಲಿಂಡರ್, ಅದರಲ್ಲೂ ಕೂಡ ಆಟೋ ಚಾಲಕರಿಗೆ ಸಮಸ್ಯೆ ಅಂತ. ಬಟ್ ಈಗ ವಾಣಿಜ್ಯ ಸಿಲಿಂಡರ್ ಆದ್ಮೇಲೆ ಗೃಹ ಬಳಕೆಯ ಸಿಲಿಂಡರ್ ಮೇಲೂ ಕೂಡ ಎಫೆಕ್ಟ್ ತಟ್ಟುತ್ತಾ? ಹೆಣ್ಮಕ್ಳಿಗೆ ಅಡುಗೆ ಮಾಡೋದು ಹೇಗೆ ಅನ್ನುವಂತ ಟೆನ್ಷನ್ ಈಗ ಎದುರಾಗ್ತಾ ಇದೆ. ಮೈಸೂರಿನ ಹುಣಸೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ನೋ ಸ್ಟಾಕ್ ಬೋರ್ಡ್ ಹಾಕಿದಂತ ಚೌಡಾಂಬಿಕಾ ಗ್ಯಾಸ್ ಏಜೆನ್ಸಿ 3 ತಿಂಗಳಾದ್ರೂ ಕೂಡ ಸಿಲಿಂಡರ್ ವಿತರಣೆ ಇಲ್ಲ ಅಂತೇಳಿ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆ ಹಾಕಿ ರಸ್ತೆ ತಡೆದು ಅವರನ್ನ ನಿಲ್ಲಿಸಿ ಜಗಳ ಮಾಡಿದ್ದಾರೆ. ಗ್ರಾಹಕರ ಪ್ರತಿಭಟನೆ. ಲೋಡ್ ಬಂದ್ರೆ ಸಿಲಿಂಡರ್ ವಿತರಿಸ್ತೀವಿ ಅಂತ ಏಜೆನ್ಸಿ ಮಾಲೀಕರು ಹೇಳಿದ್ದಾರೆ. ಏಜೆನ್ಸಿ ಮಾಲೀಕರ ಮಾತು ಕೇಳದೆ ಜನರು ಆಕ್ರೋಶ ವ್ಯಕ್ತಪಡಿಸಿರೋದು. ಸ್ಥಳಕ್ಕೆ ಹುಣಸೂರು ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ. ಆಮೇಲೆ ಈಗ ಬಂದು ಕೇಳಿದ್ರೆ ಇನ್ನೂ 5 ದಿನ ಬುಕ್ಕ ಬನ್ನಿ ಅಂತ ಅಂತಾರೋ. ಒಳಗೆ ಕೊಟ್ಕೊಂಡು ನಾವು 12 ಗಂಟೆ ಆಯ್ತು ನೋಡಿ ಸರ್. ನೀವೇ ಬೇಕಾರೆ ಇಂಥವ್ರಿಗೆ ಪಾಪ ವಯಸ್ಸಂದ್ರೆ ಗೊತ್ತಿರಲ್ಲ. OTP ಅನ್ನೋದು OTP ಇಸ್ಕೊಂಡ್ಬಿಡೋದು. ತಗೊಂಡು ಹೋಟ್ಲಿಗೆ 3,000 4,000 ಮಾಡ್ತಾರೆ. ಹಳ್ಳಿಗೆ ಬರ್ತಾಯಿಲ್ಲ, ಡಿಸ್ಟ್ರಿಬ್ಯೂಟ್ ಕೊಡ್ತಾನೆ ಇಲ್ಲ ಇವರು. ಬಂದು ಕೇಳಿದ್ರೆ ವಯಸ್ಸಾದ್ರೆ ನಾಳೆ ಬನ್ನಿ, ನಾಳೆ ಬನ್ನಿ, ಹೊಸದಾಗಿ ಬುಕ್ ಮಾಡೋದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಅಲ್ಲಿ ಕೆಲವರು ಹೇಳ್ತಿದ್ದಾರೆ OTP ಇಸ್ಕೊಂಡು ಬೇರೆಯವರಿಗೆ ಸಿಲಿಂಡರ್ನ 3-4 ಸಾವಿರಕ್ಕೆ ಮಾರ್ತಾರೆ ಅಂತ. ನಿಜಕ್ಕೂ ಅಂಥ ಘಟನೆಗಳು ನಡೀತಾ ಇದೆಯಾ? ಮತ್ತೆ ಈ ಒಂದು ಹಾರ್ಮುಜ್ ಜಲಸಂಧಿ ಅಮೆರಿಕ ಬಂದ್ ಮಾಡಿರೋದ್ರಿಂದ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸುತ್ತಾ ಅಂತ? ಬಹಳ ಮುಖ್ಯವಾಗಿ ಮಧ್ಯಪ್ರಾಚ್ಯ ರಾಜ್ಯಗಳಲ್ಲಿ ಉಂಟಾದಂತಹ ಯುದ್ಧದ ಪರಿಣಾಮ ಇದೀಗ ಗ್ಯಾಸ್ನ ಮೇಲೆ ಎಫೆಕ್ಟ್ ಬಿದ್ದಿತ್ತು. ಬಹಳ ದಿನಗಳಿಂದಲೂ ಕೂಡ ಆ ಒಂದು ಸಮಸ್ಯೆ ಹಾಗೆ ಮುಂದುವರ್ಕೊಂಡು ಬಂದಿದೆ. ಆದ್ರೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಚೌಡಂಬಿಕಾ ಗ್ಯಾಸ್ ಏಜೆನ್ಸಿಯಲ್ಲಿ ಇದೀಗ ಮಾಲೀಕರು ಮತ್ತೆ ಏನು ಸಾರ್ವಜನಿಕರ ನಡುವೆ ಮಾತ್ರ ಚಕಮಕಿ ಏರ್ಪಟ್ಟಿದೆ. ಯಾಕಂದ್ರೆ OTPಯನ್ನ ಪಡೆದ ಬಳಿಕ ಗ್ಯಾಸ್ ಡೆಲಿವರಿ ಮಾಡಬೇಕು. ಆದ್ರೆ OTPಯನ್ನ ಪಡೆದು ಗ್ಯಾಸ್ ಅನ್ನ ಡೆಲಿವರಿ ಮಾಡದೆ ಸತಾಯಿಸ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಗಳನ್ನ ಮಾರಾಟ ಮಾಡ್ತಾ ಇರುವಂತ ಶಂಕೆ ಇದೆ ಅನ್ನೋ ಒಂದು ಆರೋಪವನ್ನ ಗ್ರಾಹಕರು ಹೇಳ್ತಾ ಇರುವಂತದ್ದು. ಸಾಲಾಗಿ ಸಿಲಿಂಡರ್ ಜೋಡಿಸ್ಕೊಂಡು OTP ಬಂದು ಕೂಡ ಕಳೆದ 3-4 ತಿಂಗಳಿಂದ ಗ್ಯಾಸ್ ಸಿಲಿಂಡರ್ಗಾಗಿ ಕಾದ್ರೂ ಕೂಡ ಇವರು ಬರ್ತಾ ಇಲ್ಲ. ಈಗ ಮೊದಲು ಕೂಡ ಇವರು ಸಮಸ್ಯೆ ಮಾಡ್ತಾ ಇದ್ರು. ಇದೀಗ ಯುದ್ಧದ ನೆಪ ಹೇಳ್ತಿದ್ದಾರೆ. ಹೀಗಾಗಿ ನಮಗೆ ನ್ಯಾಯ ಬೇಕು, ಇಲ್ಲಾಂದ್ರೆ ಗ್ಯಾಸ್ ಏಜೆನ್ಸಿಯನ್ನ ಬದಲು ಮಾಡಬೇಕು ಅಂತೇಳಿ ಗ್ರಾಹಕರು ಪಟ್ಟನ್ನ ಹಿಡಿದಿದ್ದಾರೆ. ಈ ಒಂದು ಕೇಸ್ ಪೊಲೀಸ್ ಠಾಣೆವರೆಗೂ ಕೂಡ ಹೋಗಿದೆ. ಪೊಲೀಸರು ಮಧ್ಯ ಪ್ರವೇಶಿಸಿ ಈ ಒಂದು ಪ್ರಕರಣವನ್ನ ತಿಳಿಗೊಳಿಸುವಂತ ಪ್ರಯತ್ನವನ್ನ ಮಾಡಿ ಸತ್ಯಾಸತ್ಯತೆಯನ್ನ ಕಂಡುಹಿಡಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಗ್ರಾಹಕರ ಆರೋಪ ಏನಂದ್ರೆ OTPನ ಪಡ್ಕೊಂಡು ನಮ್ಮ ಗ್ಯಾಸ್ ಸಿಲಿಂಡರ್ ಅನ್ನ ಬೇರೆಯವರಿಗೆ ಮಾರಾಟನ ಮಾಡ್ತಿದ್ದಾರೆ ಅನ್ನೋದು ಗ್ರಾಹಕರ ಆರೋಪ. ಇದು ಸ್ಪಷ್ಟೀಕರಣವನ್ನ ಮಾಲೀಕರೇ ಕೊಡ್ಬೇಕು. ಆದ್ರೆ ಮಾಲೀಕರು ನಮಗೆ ಗ್ಯಾಸ್ ಲೋಡ್ ಬಂದಿಲ್ಲ, ಬಂದ್ರೆ ಕೊಡ್ತೀನಿ, ಬರದೇ ಇದ್ರೆ ನಾನು ಹೇಗೆ ಕೊಡ್ಲಿ ಅನ್ನೋದು ಅವರ ಸಬೂಬಿನ ಹೇಳಿಕೆ. ಹೀಗಾಗಿ ನಿಜವಾಗ್ಲೂ ಕೂಡ ಸತ್ಯಾಸತ್ಯತೆ ಏನು ಅನ್ನೋದನ್ನ ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ಗ್ರಾಹಕರಿಗೆ ಸಮಸ್ಯೆ ಆಗದಂತೆ ಒಂದು ಪರಿಹಾರ ಕ್ರಮನ ಕೈಗೊಳ್ಬೇಕು ಅನ್ನೋ ಒಂದು ಒತ್ತಾಯ ಕೂಡ ಇದೆ. ಸೌಖ್ಯ. ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.